ಬಿಜೆಪಿ 71ರ ವತಿಯಿಂದ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡದ ತಾಯನ್ನವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡ ಸಾಮೂಹಿಕ ಯೋಗ ಕಾರ್ಯಕ್ರಮವನ್ನು ಡಾ ಶಶಿಧರ್ ನರೇಂದ್ರ ಅವರು ಉದ್ಘಾಟಿಸಿದರು. ಬಿಜೆಪಿ ಧಾರವಾಡ ಗ್ರಾಮೀಣ ಶಹರ 71ರ ವತಿಯಿಂದ ಹಾಗೂ ಬಾಬಾ ರಾಮದೇವ್ ಪ್ರತಿಷ್ಠಾನದ ವತಿಯಿಂದ ನಡೆದ ಯೋಗ ದಿವಸದಲ್ಲಿ 500ಕ್ಕೂ ಹೆಚ್ಚು ಜನರು ಯೋಗ ಅಭ್ಯಾಸ ಮಾಡುವ ಮುಖೇನ ಯೋಗ ದಿವಸ ಆಚರಣೆ ಮಾಡಲಾಯಿತು. ನಂತರ ಮಾಜಿ ಶಾಸಕಿ ಸೀಮಾ ಮಸೂತಿ ಮಾತನಾಡಿ, ಶ್ರೀ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಯೋಗ ದಿವಸ ಪ್ರಕಟಣೆಯ ನಂತರ ಸಂಪೂರ್ಣ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಯೋಗವು ತುಂಬಾ ಜನಪ್ರಿಯ ಪಡೆದುಕೊಂಡಿದೆ. ಇವತ್ತು ಪ್ರತಿಯೊಂದು ದೇಶದಲ್ಲಿ ಯೋಗ ದಿನ ಆಚರಿಸುತ್ತಿದ್ದಾರೆ. ಪ್ರಧಾನಮಂತ್ರಿಗಳ ಕನಸು ನನಸಾಗಿದೆ. ಇನ್ನು ಗ್ರಾಮಗಳಲ್ಲಿ ಇದರ ಅಭ್ಯಾಸ ಮಾಡಿಸಿ ಯೋಗ ಮಹತ್ವವನ್ನು ತಿಳಿಸಿ ಆರೋಗ್ಯಯುತ ಜೀವನ ನಡೆಸುವಂತಾಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಮಹಾಪೌರ ಈರೇಶ್ ಅಂಚಿಟಗೇರಿ, ಪಾಲಿಕೆ ಸದಸ್ಯರಾದ ಶಂಕರ್ ಶಳಿಕೆ, ರತ್ನಾಭಾಯಿ ನಾಜರೆ, ಪ್ರಧಾನ ಕಾರ್ಯದರ್ಶಿ ಮಂಜು ನಡಟ್ಟಿ, ಬಸವಣ್ಣಪ್ಪ ಬಾಳಗಿ, ಮಂಜು ಚೋಳಪ್ಪನವರ್, ಸಿದ್ದು ಕಲ್ಯಾಣ ಶೆಟ್ಟಿ, ಪುಷ್ಪಾ ನವಲಗುಂದ್, ಶೋಭಾ ಜಾಧವ್, ರೇಣುಕಾ ಕವಳೇಕರ್, ಯೋಗಪಟು ಮಹೇಶ್ ಸುಲಾಖೆ, ಅನಿತಾ ಹೊಸಕೋಟೆ, ಮಾಂತೇಶ್ ತುರ್ಮರಿ, ಭಾರತಿ ದಳವಾಯಿ, ಶಾಂತಾ ಪವಾರ್, ಹನುಮಂತ್ ಗುಮ್ಮಗೋಳ, ಅಮೃತ್ ಹೆಬ್ಬಳ್ಳಿ, ಸಂತೋಷ್ ತಿಗಡಿ ಮುಂತಾದವರು ಭಾಗವಹಿಸಿದ್ದರು.